ಹಾಯ್ ಎಲ್ಲರಿಗೂ ನಮಸ್ಕಾರ. 24/1/2026ರಲ್ಲಿ ನಡೆಯುತ್ತಿರುವ ಕನ್ನಡ ವಿಷಯಕ್ಕೆ ಪೂರ್ವ ಸಿದ್ಧತಾ ಪರೀಕ್ಷೆ. ಇದಕ್ಕೆ ಸಂಬಂಧಪಟ್ಟಂಥ ಖಾಲಿ ಬಿಟ್ಟ ಸ್ಥಳಗಳು ಮತ್ತು ಹೊಂದಿಸಿ ಬರೀ ನೋಡ್ಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಇಲ್ಲಿ ಕೂಡ ಸ್ಕಿಪ್ ಮಾಡಿದೆ, ಕೊಂದೇನು ನೋಡ್ಕೊಳ್ಳಿ. 4ನೇ ಪ್ರಶ್ನೆ ನೋಡ್ಕೊಳ್ಳಿ. ದನಿಗಳ ಮನೆತನ. ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ ಭವಿ ಅಂತ ಕರಿತೀವಿ. ಕಲಾಂ ಅವರ ಆತ್ಮಚರಿತ್ರೆ ಹೆಸರು ಅಂದರೆ ವಿಂಗ್ಸ್ ಆಫ್ ಫೈರ್. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು ಅಂತ ಕರಿತೀವಿ. ಇನ್ನು ಹೊಂದಿಸಿ ಬರೀ ನೋಡ್ಕೊಳ್ಳಿ. ಬೆಳಗು ಜಾವ ಅನ್ನೋದಕ್ಕೆ ದ.ರಾ ಬೇಂದ್ರೆ. ಮುಂಬೈ ಜಾತಕ ಕೆ.ಎಸ್. ನಿಸಾರ್ ಅಹಮದ್. ಶಿಲ್ಬಿ ಏರಿದ್ದಾನೆ ಅನ್ನೋದು ಸಿ.ಎಸ್. ರುದ್ರಪ್ಪ. ಇನ್ನು 2 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ. ಬೆಳಕು ಬೇಟೆಗಾರ ಹೀಗೆ ಬರುತ್ತಾನೆ. ಮಗು ಹುಟ್ಟಿ ಬೆಳೆದಿದ್ದು ಎಲ್ಲಿ? ಶಿಲುಬೆಗೇರಿಸಿದವರು ಗುಣಗಳು ಮತ್ತು ಯಾವ ವಿಷಯ ತಾಳಿವೆ ಅಂತ ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಹೊಂದಿಸಿ ಬರೀ. ವಚನಗಳೆಂಬುದು ಪುಲಗಿ ಉರಿಲಿಂಗ ಪದ್ಯ ಅಂತ ಕರಿತೀವಿ. ಸೋಮೇಶ್ವರ ಶತಕ ಅನ್ನೋದು ಪುಲಗಿರಿ ಸೋಮನಾಥ. ಜನಪದ ಎನ್ನುವುದು ಹಾಲುಂಡ ತವರಿಗೆ. 4 ತಂತಿ ದ.ರಾ ಬೇಂದ್ರೆ. ಒಮ್ಮೆ ನಗುತ್ತವೆ ಸುಕನ್ಯಾ ಮಾರುತಿ. ಇನ್ನು ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡ್ಕೊಳ್ಳಿ. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರಾಮಚಂದ್ರ. ಲೇಖಕಿ ಪತಿ ಕಿಡ್ನಿ ಸ್ಟೋನ್ನಿಂದ ತೊಂದರೆಯಿಂದ ಬಳಲ್ತಿದ್ರು. ದನಿಗಳ ದಾಂಪತ್ಯಕ್ಕೆ ಬೆಳ್ಳಿಲೋಟ ಮೋಕ್ಷ ಸಾಕ್ಷಿಯಾಗಿತ್ತು. ವಸೂದಿಗೆ ಒಡಿ ನೆನೆಸಿದನು ರುದ್ರಪ್ಪ. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಬ್ರಹ್ಮಣ. ಇಲ್ಲಿರುವಂಥ ಹೊಂದಿಸಿ ಬರೀ ನೋಡ್ಕೊಳ್ಳಿ. ಪುಲಿಗಿರಿ ಸೋಮನಾಥ ಅನ್ನೋದು ಪೆಗೆಯಂ ಬಾಲಕನೆಂಬರೆ. ಪುರಂದಾಸರು ಜಾಲಿಯ ಮರದಂತೆ. ಹೆಬ್ಬಳ್ಳಿಯವರ ರಸಬಳ್ಳಿ ಗಾರತಿ ಹಾಡು. ದ.ರಾ ಬೇಂದ್ರೆ ಬೆಳಗು ಜಾವ. ಒಮ್ಮೆ ನಗುತ್ತವೆ ಸುಕನ್ಯಾ ಮಾರುತಿ. ಇಲ್ಲಿರುವಂಥ ಖಾಲಿ ಬಿಟ್ಟ ಸ್ಥಳ ನೋಡ್ಕೊಳ್ಳಿ. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಇಲ್ಲಿ ಅಂದರೆ ರಾಮಚಂದ್ರ. ಲೇಖಕ ಪತ್ನಿ ಕಿಡ್ನಿ ಸ್ಟೋನ್ ಅಂತ ತೊಂದರೆ ಬೆಳೆದಿದ್ದರು. ದನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ಡ್ಯಾಶ್ ಗದ್ದದಲ್ಲಿ ಕೇಳ್ತೀಳಿ ಎಂದು ಮನೋರಂಭೆ ಕೇಳ್ತಾರೆ. ಅಲ್ಲಿ ರುದ್ರಮ್ಮಪ್ಪ ಅಂತ ಹೇಳ್ತೀವಿ. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಬ್ರಹ್ಮಣ. ಇಲ್ಲಿರುವಂಥ ಹೊಂದಿಸಿ ಬರೀ ನೋಡ್ಕೊಳ್ಳಿ. ಜಾಲಿಯ ಮರದಂತೆ ಪುರಂದಾಸರು. ಹೆಬ್ಬಳ್ಳಿರವರ ರಸಬಳ್ಳಿ ಎನ್ನುವುದು ಜನಪದ. ಶಿಲ್ಬಿ ಏರಿದ್ದಾನೆ ಅನ್ನೋದು ಜಿ.ಎಸ್. ರುದ್ರಪ್ಪ. ಹತ್ತಿ ಚಿತ್ತ ಮತ್ತು ಟಿ. ಯಲ್ಲಪ್ಪ. ಒಮ್ಮೆ ನಗುತ್ತವೆ ಎಂಬುದು ಸುಕನ್ಯಾ ಮಾರುತಿ. ಇಲ್ಲಿರುವಂಥ ನೋಡ್ಕೊಳ್ಳಿ. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಸುಬ್ರಹ್ಮಣ್ಯ ಅಯ್ಯರ್. ಕನ್ನಡವು ಕಸ್ತೂರಿಯೆಂಬ ಎಂದವರು ಮನೋರಮೆ. ಡ್ಯಾಶ್ ಎಂಬುದು ಲೇಖಕರು ಹೇಳಿದ ಹಳ್ಳಿ ಹೋಟೆಲಿನ ಹೆಸರು ಇಂದ್ರಭವನ. ಇಲ್ಲಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ. ವಾಲ್ಫರ್ಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೇರ್ ಮಾರ್ಷ್ ಅಂತ ಕರಿತೀವಿ. ಡ್ಯಾಶ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ ಆದವರು ಡಾಕ್ಟರ್ ಸಿ.ಎನ್. ರಾವ್ ಅಂತ ಕರಿತೀವಿ. ಇದರಲ್ಲಿ ನಿಮಗೆ ಖಾಲಿ ಬಿಟ್ಟು ಸ್ಥಳವನ್ನು ಹೊಂದಿಸಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲು ಒಂದು ವಿಡಿಯೋನ ಹಾಕಿದ್ದೀನಿ, ಅದನ್ನು ಕೂಡ ವೀಕ್ಷಿಸಬಹುದು. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.